ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂಥ ಪಾಠ 7ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಭಾಗ 2ರಿಂದ 10ನೆಯ ಪಾಠ ನಮ್ಮ ರಕ್ಷಣಾ ಪಡೆಗಳು. ಈ ಪಾಠದಲ್ಲಿ ನಾವು ರಕ್ಷಣಾ ಪಡೆಗಳ ವಿವಿಧ ವಿಭಾಗಗಳನ್ನು, ಅವುಗಳ ಕಾರ್ಯವನ್ನು, ರಕ್ಷಣಾ ಪಡೆಗಳಿಗೆ ನೀಡುವಂತಹ ತರಬೇತಿ, ಆ ತರಬೇತಿ ಕೇಂದ್ರಗಳನ್ನು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಕೇಂದ್ರ ಕಚೇರಿಯಲ್ಲಿದೆ ಮುಂತಾದ ವಿಷಯಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ಇಲ್ಲಿ ನೀಡಲಾಗುತ್ತೆ. ಹಾಗೆ ಪ್ರತಿದಿನದ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ನೀವು ಕಂಡುಕೋಬಹುದು. ಇನ್ನು ಐಡಿಯಾಸ್ ಫೋರಮ್ ಈಗಾಗಲೇ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಕನ್ನಡದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ನಾನು ಸೋಷಿಯಲ್ ಸೈನ್ಸ್ನ ಪಾಠ ಮಾಡ್ತಿದ್ದೀನಿ. ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇದರ ಉಪಯೋಗಗಳನ್ನು ನೀವು ಪಡ್ಕೋಬೇಕು. ಇನ್ನೂ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ಈಗಾಗಲೇ ತಯಾರಿ ನಡೆಸಿದೆ. ಇಲ್ಲಿ ಮತ್ತೊಂದು ಹೊಸ ಆಪ್ಷನ್ ನಾವು ಕೊಡ್ತಿದ್ದೀವಿ. ಅಂದರೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಹೀಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕ್ವಿಜ್ಗಳನ್ನು ಕಂಡಕ್ಟ್ ಮಾಡೋದು, ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡುವಂಥ ಹೊಸ ಪ್ರಯತ್ನವನ್ನು ಮಾಡ್ತಿದೆ. ಇದಕ್ಕೆ ಅಷ್ಟೇ ಟೆಕ್ನಾಲಜಿ ಅಳವಡಿಕೆಯೂ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಮ್ಮ ಟೀಮ್ ಅಥವಾ ಟೆಕ್ನಾಲಜಿ ಅಳವಡಿಕೆಗಾಗಿ ನಾವು ಜಾಯಿನ್ ಆಪ್ಷನನ್ನು ಕೊಟ್ಟಿದ್ದೀವಿ. ಇದರ ಮೂಲಕ ನೀವು ನಮಗೆ ಸಹಾಯ ಮಾಡ್ಬೋದು. ಇಲ್ಲಿ 4 ಆಪ್ಷನ್ಗಳಿವೆ. ಶಿಶು 29 ರೂಪಾಯಿಗಳು, ಕಿಶೋರ್ 59 ರೂಪಾಯಿಗಳು, ತರುಣ್ 159 ರೂಪಾಯಿಗಳು, ಗೋಲ್ಡನ್ ಸಪೋರ್ಟ್ ಮಾಡೋರು 599 ರೂಪಾಯಿಗಳನ್ನು ಈ ಫೋನ್ಪೇ ನಂಬರ್ಗೆ ಸೆಂಡ್ ಮಾಡ್ಬೋದು. 8748814920 ಈ ನಂಬರ್ಗೆ ನೀವು ಸೆಂಡ್ ಮಾಡಿ ಸಹಾಯ ಮಾಡ್ಬೋದು. ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಚಾನಲನ್ನು ನೀವು ಬೆಂಬಲಿಸಬೇಕು. ಇಲ್ಲಿ ಬಂದಂಥ ಹಣವನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗಿಸ್ಕೋತೀವಿ. ಹೆಚ್ಚಾಗಿ ಬಂದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂತಹ ಪಾಠ 12 ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶ, ಅಲ್ಲಿನ ಭೌಗೋಳಿಕ ಸನ್ನಿವೇಶ, ಹಾಗೆ ಅಲ್ಲಿನ ಪ್ರಾಕೃತಿಕ ವಿಭಾಗಗಳನ್ನು ಹೇಗೆ ವಿಂಗಡಿಸಲಾಗಿದೆ, ಅಲ್ಲಿ ಹರಿಯುವಂಥ ನದಿಗಳು ಯಾವ್ಯಾವು, ಸರೋವರಗಳು ಯಾವ್ಯಾವು, ಅಲ್ಲಿನ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ, ಅಲ್ಲಿನ ವ್ಯವಸಾಯ, ಪಶುಸಂಗೋಪನೆ, ಖನಿಜ ಮತ್ತು ಕೈಗಾರಿಕೆಗಳು, ಹಾಗೆ ಜನಸಾಂದ್ರತೆಯ ಬಗ್ಗೆ, ಆಸ್ಟ್ರೇಲಿಯಾದ ಜನಸಾಂದ್ರತೆಯ ಬಗ್ಗೆ ನಾವು ಈ ಪಾಠದಿಂದ ಕಲಿತೀವಿ ಹಂತವಾಗಿ. ಇನ್ನು ಮೊದಲನೇದಾಗಿ ಬರೋದು ಆಸ್ಟ್ರೇಲಿಯಾದ ಸ್ಥಾನ. ಆಸ್ಟ್ರೇಲಿಯಾದ ಸ್ಥಾನ ಎಲ್ಲಿದೆ ಗೋಳದಲ್ಲಿ ಅಂತಂದರೆ, ಹೀಗೆ ನಾವು ನಮ್ಮ ಭೂಮಿಯನ್ನು ಡಿವೈಡ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಆಸ್ಟ್ರೇಲಿಯಾ ಬರೋದು ಇಲ್ಲಿ. ಆಸ್ಟ್ರೇಲಿಯಾ ಖಂಡ ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಮತ್ತು ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ನೋಡೋದಾದರೆ 10°45 ಮಿನಿಟ್ಸ್ ದಕ್ಷಿಣದಿಂದ 43°39 ದಕ್ಷಿಣ ಅಕ್ಷಾಂಶ. ಇದು ರೇಖಾಂಶ ಆದರೆ ಇದು ಅಕ್ಷಾಂಶ. ಅಕ್ಷಾಂಶಿಕವಾಗಿ 10°45 to 43°39 ಇದ್ದರೆ, ರೇಖಾಂಶಿಕವಾಗಿ 113°9 to 153°39 ನಮ್ಮ ಈ ಆಸ್ಟ್ರೇಲಿಯಾ ಖಂಡ ಸಿಚುವೇಟ್ ಆಗಿದೆ. ಇದು ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ಆಸ್ಟ್ರೇಲಿಯಾದ ಸ್ಥಾನ. ಇನ್ನು ಮಕರ ಸಂಕ್ರಾಂತಿ ವೃತ್ತ ಏನು ಮಾಡುತ್ತೆ, ಇಲ್ಲಿ ನಾವು ಚಾರ್ಟಲ್ಲಿ ನೋಡ್ಬೋದು. ಮಕರ ಸಂಕ್ರಾಂತಿ ವೃತ್ತ ಕರೆಕ್ಟಾಗಿ ಆಸ್ಟ್ರೇಲಿಯಾವನ್ನು 2 ಭಾಗಗಳನ್ನಾಗಿ ಮಾಡುತ್ತೆ. ಇದು ಆಸ್ಟ್ರೇಲಿಯಾ ಖಂಡದ ಮ್ಯಾಪ್.
ಇಲ್ಲಿ ನಾವು ಮಕರ ಸಂಕ್ರಾಂತಿ ವೃತ್ತವನ್ನು ಇಲ್ಲಿ ಗುರುತಿಸ್ಬೋದು. ಮಕರ ಸಂಕ್ರಾಂತಿ ವೃತ್ತ ಬರೋದು ಹಾಯ್ದು ಹೋಗೋದು ಆಸ್ಟ್ರೇಲಿಯಾ ಖಂಡದ ಮೇಲೆ. ಆಸ್ಟ್ರೇಲಿಯಾ ಖಂಡವನ್ನು ಇದು 2 ಭಾಗಗಳನ್ನಾಗಿ ಮಾಡುತ್ತೆ. ಇನ್ನು ಆಸ್ಟ್ರೇಲಿಯಾ ಖಂಡದ ವಿಸ್ತೀರ್ಣ ಪ್ರಪಂಚದಲ್ಲಿ ಅತಿ ಚಿಕ್ಕ ಭೂಖಂಡ ಅಂತ ಇದು ಗುರುತಿಸ್ಕೊಳ್ಳುತ್ತೆ. ತಾಸ್ಮೇನಿಯಾ ದ್ವೀಪವನ್ನು ಸೇರಿಸಿ ಇದರ ಒಟ್ಟು ವಿಸ್ತೀರ್ಣ ಬರೋದು 76.82 ಲಕ್ಷ ಚದರ ಕಿಲೋಮೀಟರ್ಗಳು. ಇನ್ನು ಉದ್ದಕ್ಕೆ ಬಂದರೆ 3940 ಕಿಲೋಮೀಟರ್ನಷ್ಟು ಉದ್ದ ಇದ್ದರೆ 4350 ಕಿಲೋಮೀಟರ್ನಷ್ಟು ಅಗಲವನ್ನು ಹೊಂದಿದೆ. ಹಾಗೆ ಸಮುದ್ರ ತೀರ ಆಸ್ಟ್ರೇಲಿಯಾದ ಸಮುದ್ರ ತೀರ ಬರೋದು 19310 ಕಿಲೋಮೀಟರ್ನಷ್ಟು. ಮತ್ತು ಈ ಪಾಠದಲ್ಲಿ ನಾವು 2 ವರ್ಡ್ಸ್ಗಳನ್ನು ನೋಟ್ ಮಾಡ್ಕೊಬೋದು, ಒನಿಸಿಯಾ ಮತ್ತು ಆಸ್ಟ್ರಲ್. ಒನಿಸಿಯಾ ಅಂದರೆ ಏನು? ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಸುಮಾರು 10,000 ದ್ವೀಪ ಸಮೂಹಗಳಿಗೆ ಓಸಿನಿಯಾ ಅಂತ ಕರೀತಾರೆ. ಅದರಲ್ಲಿ ಆಸ್ಟ್ರೇಲಿಯಾ ಖಂಡವು ಪ್ರಮುಖವಾದಂತಹ ಒಂದು ದ್ವೀಪ ಖಂಡ. ಅದಕ್ಕೆ ಒನಿಸಿಯಾ ಅಂಥೇಳಿ ಕರಿತೀವಿ. ಆ ಗುಂಪಿಗೆ 10,000 ದ್ವೀಪ ಸಮೂಹಗಳಿವೆ ಅಲ್ಲ, ಅದಕ್ಕೆ ಒನಿಸಿಯಾ ಅಂತ ಕರಿತೀವಿ. ಆ ಒನಿಸಿಯಾಗಳಲ್ಲಿ ಒಂದು ಪ್ರಮುಖ ದ್ವೀಪ ಅಂತಂದರೆ ಆಸ್ಟ್ರೇಲಿಯಾ. ಇನ್ನು ಆಸ್ಟ್ರಲ್ ಅಂತ ಬರುತ್ತೆ. ಆಸ್ಟ್ರಲ್ ಈ ಪದದಿಂದಲೇ ನಾವು ಆಸ್ಟ್ರೇಲಿಯಾ ಅಂತ ಕರಿಬೋದು. ಆಸ್ಟ್ರೇಲಿಯಾ ಅನ್ನುವಂಥ ಪದ ದಕ್ಷಿಣ ಅಂತ ಅರ್ಥ ಕೊಡುವಂಥ ಆಸ್ಟ್ರಲ್, ಲ್ಯಾಟಿನ್ ವರ್ಡ್ ಆಸ್ಟ್ರಲ್ ಎಂಬುದರಿಂದ ಬಳಕೆಗೆ ಬಂತು ಅನ್ನೋದು ಈ ಪಾಠದಲ್ಲಿ ನೋಟ್ ಆಗಿದೆ. ಇನ್ನು ಆಸ್ಟ್ರೇಲಿಯಾ ಖಂಡದ ಭೌಗೋಳಿಕ ಸನ್ನಿವೇಶ ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪಖಂಡ ಅಂತ ಹೇಳುತ್ತೆ. ಈ ಖಂಡದ ವಾಯುವ್ಯಕ್ಕೆ ತೈಮರ್ ಮತ್ತು ಆರಾಪುರ್ ಸಮುದ್ರಗಳು, ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಮತ್ತು ಕಾರೆಲ್ ಸಮುದ್ರ, ಹಾಗೂ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರ ಮತ್ತು ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅನ್ನುವಂತಹ ಸಮುದ್ರಗಳು ಇವೆ. ಇದನ್ನು ನಾವು ಈ ಮ್ಯಾಪ್ನಿಂದ ನೋಡ್ಬೋದು. ಇಲ್ಲಿ ಆರಾಪುರ್ ಸಮುದ್ರ ಬಂದರೆ ತೈಮರ್ ಸಮುದ್ರ ಇಲ್ಲಿ ಬರುತ್ತೆ ಮತ್ತು ಕೋರಲ್ ಸಮುದ್ರ ಈ ಕಡೆ ಬರುತ್ತೆ. ಇನ್ನು ಇಲ್ಲಿ ದಕ್ಷಿಣ ಸಮುದ್ರ, ಹಿಂದೂ ಮಹಾಸಾಗರ, ಹೀಗೆ ತಾಸ್ಮೇನಿಯಾ ಈ ಎಲ್ಲ ಭಾಗಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದು ಭೌಗೋಳಿಕ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ಟ್ರೇಲಿಯಾದ ಮ್ಯಾಪ್. ಇಲ್ಲಿ ನಾವು ಏನೇನು ಕಾಣ್ತೀವಿ? ಹಿಂದೂ ಮಹಾಸಾಗರವನ್ನು ಕಾಣ್ತೀವಿ ಮತ್ತು ಪೆಸಿಫಿಕ್ ಸಾಗರವನ್ನು ಸಹ ನಾವಿಲ್ಲಿ ಗುರುತಿಸ್ಬಹುದು. ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಇರುವಂತಹ ಒಂದು ದ್ವೀಪಖಂಡ. ಹಾಗೆ ಇಲ್ಲಿ ನಾವು ಖಂಡದ ವಾಯುವ್ಯಕ್ಕೆ ತೈಮರ್ ಮತ್ತು ಆರಾಪುರ್, ಇಲ್ಲಿ ವಾಯುವ್ಯಕ್ಕೆ ನಾವು ತೈಮೂರ್ ಮತ್ತು ಆರಾಪುರ್ ಸಮುದ್ರವನ್ನು ಗುರುತಿಸ್ಬೋದು. ಹಾಗೆ ಈಶಾನ್ಯಕ್ಕೆ ಟೋರಸ್ ಸಮುದ್ರ ಬರುತ್ತೆ. ಮತ್ತು ನೆಕ್ಸ್ಟ್ ಬಂದು ಈಶಾನ್ಯಕ್ಕೆ ಟೋರಸ್ ಜಲಸಂಧಿ ಬರುತ್ತೆ ಮತ್ತು ಕಾರೆಲ್ ಸಮುದ್ರ ಮತ್ತು ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳು ಇಲ್ಲಿ ಬರುತ್ತೆ. ಇಲ್ಲಿ ತಾಸ್ಮೇನಿಯಾ ಇದೆ, ಇಲ್ಲಿ ಕೋರಲ್ ಸಮುದ್ರ ಬರುತ್ತೆ, ಆರಾಪುರ್ ಸಮುದ್ರ, ತೈಮರ್ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಮಧ್ಯೆ ಇದು ಸಿಚುವೇಟ್ ಆಗಿದೆ. ಇದು ರಾಜಕೀಯ ನಕ್ಷೆ. ಇನ್ನು ಭೌಗೋಳಿಕ ಲಕ್ಷಣಗಳು, ಪ್ರಾಕೃತಿಕ ವಿಭಾಗಗಳು ಅಂತ ಕರಿತೀವಿ. ಪ್ರಾಕೃತಿಕ ವಿಭಾಗಗಳು ಮತ್ತು ನದಿಗಳ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲಿಬಹುದು. ಪ್ರಾಕೃತಿಕ ವಿಭಾಗಗಳನ್ನು ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94% ಭಾಗ ಸಮುದ್ರ ಮಟ್ಟಕ್ಕಿಂತ 600 ಮೀಟರ್ಗಳಷ್ಟು ತಗ್ಗಿನಲ್ಲಿ ಇದೆ. ಅದು ಸಮತಟ್ಟಾಗಿದೆ. ಆದ್ದರಿಂದ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಆಸ್ಟ್ರೇಲಿಯಾವನ್ನು ಕರೆಯಲಾಗುತ್ತೆ. ಬಹಳಷ್ಟು ಪ್ರದೇಶ ಮರುಭೂಮಿಯಿಂದ ಆವರಿಸಿರೋದ್ರಿಂದ ಇದನ್ನು ಮರುಭೂಮಿಯ ಭೂಖಂಡ ಅಂತಲೂ ಕರೀತಾರೆ. ಇದನ್ನು 2 ಹೆಸರಿನಿಂದ ಕರೀತಾರೆ. ಏನೇನಂತ? ಇದು ಸಮತಟ್ಟಾಗಿರೋದ್ರಿಂದ ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ. ಮತ್ತು ಬಹಳಷ್ಟು ಪ್ರದೇಶ ಮರುಭೂಮಿಯಿಂದ ಆವರಣೆ ಆಗಿರೋದ್ರಿಂದ ಇದನ್ನು ಮರುಭೂಮಿಯ ಭೂಖಂಡ ಅಂತ ಕರೀತಾರೆ. ಮತ್ತು ಆಸ್ಟ್ರೇಲಿಯಾ ಮೂಲತಃ ಗೋಂಡ್ವಾನ ಭೂರಾಶಿಯ ಒಂದು ಭಾಗ, ಅತ್ಯಂತ ಪುರಾತನವಾದದ್ದು ಅಂತ ಇದನ್ನು ಕರೆಯಲಾಗುತ್ತೆ. ಇದನ್ನು ಭೂಸ್ವರೂಪದ ಆಧಾರದ ಮೇಲೆ 3 ಪ್ರಾಕೃತಿಕ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಯಾವ್ಯಾವು ಅಂದರೆ ಪೂರ್ವದ ಉನ್ನತ ಪ್ರದೇಶ, ಹಾಗೆ ಮಧ್ಯದ ತಗ್ಗು ಮೈದಾನ ಮತ್ತು ಪಶ್ಚಿಮದ ಪ್ರಸ್ಥಭೂಮಿ ಅಂತ 3 ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಮೊದಲನೇದಾಗಿ ಬರೋಣ ಪೂರ್ವದ ಉನ್ನತ ಪ್ರದೇಶ.
ಇದು ಖಂಡದ ಪೂರ್ವ ಭಾಗದಲ್ಲಿ ಇದೆ. ಉತ್ತರದಲ್ಲಿ ಯಾರ್ಕ್ ಭೂಶಿರದಿಂದ ಹಿಡಿದು ದಕ್ಷಿಣದಲ್ಲಿ ತಾಸ್ಮೇನಿಯಾ ಬಾಸ್ ಜಲಸಂಧಿಯವರೆಗೂ ಇದು ವಿಸ್ತರಣೆ ಆಗುತ್ತೆ. ಹೆಚ್ಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡಿರುವಂತಹ ಈ ಪರ್ವತ ಸರಣಿಗಳ ಪೂರ್ವ ಭಾಗ ಕಡಿದಾಗಿಯೂ ಮತ್ತು ಪಶ್ಚಿಮ ಭಾಗ ಇಳಿಜಾರಿನಿಂದ ಕೂಡಿರುತ್ತೆ. ಹಿಂದೆ ಏನಾಗಿತ್ತು, ಪೂರ್ವ ಕರಾವಳಿಯಿಂದ ಪ್ರವೇಶ ಮಾಡೋರಿಗೆ ದುರ್ಗಮವಾಗಿತ್ತು. ಈ ಸರಣಿ ಏನಾಗಿತ್ತು, ದುರ್ಗಮ ಪ್ರದೇಶ ಆಗಿತ್ತು. ಆದ್ದರಿಂದ ಈ ಸರಣಿಯನ್ನು ಗ್ರೇಟ್ ಡಿವೈಡಿಂಗ್ ಸರಣಿ ಅಂತ ಕರಿತಿದ್ರು. ಗ್ರೇಟ್ ಡಿವೈಡಿಂಗ್ ಸರಣಿ ಅಂತ ಕರಿತಿದ್ರು. ಈ ಸರಣಿ ಏನಾಗುತ್ತೆ, ನ್ಯೂ ಸೌತ್ ವೇಲ್ಸ್ ಅನ್ನುವಲ್ಲಿ ಸಾಕಷ್ಟು ಎತ್ತರವಾಗಿದೆ, ಕಡಿದಾದ ಇಳಿಜಾರಿನಿಂದ ಕೂಡಿರುತ್ತೆ. ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಪ್ಸ್ ಅಂತ ಕರೀತಾರೆ. ಅವು ಬಹಳ ಎತ್ತರವಾಗಿರೋದ್ರಿಂದ ಮತ್ತು ಕಡಿದಾಗಿರೋದ್ರಿಂದ ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಪ್ಸ್ ಅಂತ ಕರೀತಾರೆ. ಹಾಗೆ ನ್ಯೂ ಇಂಗ್ಲೆಂಡ್ ಸರಣಿ ಅಂತಲ್ಲಿ ಇವುಗಳನ್ನು ಕರೀತಾರೆ. ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ಹಿಮದಿಂದ ಕೂಡಿರುತ್ತೆ, ಹಿಮ ಅಲ್ಲಿ ಬಿದ್ದಿರುತ್ತೆ. ಈ ಭಾಗದ ಕೋಸಿಯುಸ್ಕೋ ಅನ್ನುವಂತಹ ಒಂದು ಶಿಖರ ಈ ಖಂಡದಲ್ಲಿ ಅತಿ ಎತ್ತರವಾದಂಥ ಶಿಖರ. ಇದು ಹೊಂದಿದಂತಹ ಎತ್ತರ 2230 ಮೀಟರ್. ಈ ಸರಣಿಯ ಒಂದು ಎತ್ತರವಾದಂಥ ಶಿಖರ ಅಂದರೆ ಕೋಸಿಯುಸ್ಕೋ ಅನ್ನುವಂಥದ್ದು. ಅದು ಹೊಂದಿರುವಂತಹ ಎತ್ತರ 2230 ಮೀಟರ್ ಆಗಿರುತ್ತೆ. ಇನ್ನು ಎರಡನೇದು ಬರೋಣ, ಮಧ್ಯದ ತಗ್ಗು ಮೈದಾನಗಳು. ಪ್ರಾಕೃತಿಕ ವಿಭಾಗದಲ್ಲಿ ಎರಡನೆಯ ಭಾಗ ಮಧ್ಯದ ತಗ್ಗು ಮೈದಾನ. ಉತ್ತರದಲ್ಲಿ ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ, ಇದು ಉತ್ತರದ ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ಹಿಡಿದು ದಕ್ಷಿಣದಲ್ಲಿ ಮರ್ರಿ ಬಯಲಿನವರೆಗೂ ಹರಡಿಕೊಂಡಿದೆ. ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮಕ್ಕಿದ್ದು ಆಂತರಿಕ ಜಲವ್ಯವಸ್ಥೆಯಿಂದ ಕೂಡಿರುತ್ತೆ. ಇದರ ಮಧ್ಯಭಾಗದಲ್ಲಿರುವ ಐರ್ ಸರೋವರದ ಕಡೆಗೆ ನದಿಗಳು ಹರಿತವೆ. ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ನೀರಿನ ಬಾವಿಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಆರ್ಟಿಸಿಯನ್ ಸಿಹಿ ನೀರಿನ ಬಾವಿಗಳಿರ್ತವೆ, ಇದನ್ನು ಈ ಪ್ರದೇಶದಲ್ಲಿ ಕಾಣಬಹುದು. ಇನ್ನು ಮಧ್ಯದ ತಗ್ಗು ಮೈದಾನಗಳನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅವು ಯಾವ್ಯಾವಂದರೆ ಮರ್ರೆ ಡಾರ್ಲಿಂಗ್ ಮೈದಾನ, ಐರ್ ಸರೋವರದ ಮೈದಾನ ಮತ್ತು ಕಾರ್ಪೆಂಟೇರಿಯಾ ಮೈದಾನ. ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿರುತ್ತೆ. ನದಿಗಳ ನೀರಿನ ಪೂರೈಕೆಯಿಂದಾಗಿ ಇದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿ ಕಂಡುಬರುತ್ತೆ. ಮರ್ರೆ ಡಾರ್ಲಿಂಗ್ ಮೈದಾನ ಇದರಿಂದ ಉತ್ತರಕ್ಕಿರುವಂತಹ ಐರ್ ಸರೋವರದ ಮೈದಾನ ವಿಶಾಲವಾದ ತಟ್ಟೆ ಆಕಾರ ಹೊಂದಿರುತ್ತೆ. ಇದು ಮರ್ರೆ ಡಾರ್ಲಿಂಗ್ ಬಯಲಿನಿಂದ ಉತ್ತರದಲ್ಲಿದೆ. ಇದು ಆಸ್ಟ್ರೇಲಿಯಾದ ಅತ್ಯಂತ ತಗ್ಗು ಭಾಗ ಮತ್ತು ಐರಿ ಸರೋವರದ ತಳ ಅತ್ಯಂತ ತಗ್ಗಾದ ಒಂದು ಭಾಗ ಆಗಿ ಕಂಡುಬರುತ್ತೆ. ಇಲ್ಲಿ ಹಲವು ಉಪ್ಪು ನೀರಿನ ಸರೋವರಗಳಿವೆ. ಇದರ ಬಹುಭಾಗ ಬರಡು ಪ್ರದೇಶ ಆಗಿದ್ದು ಅತಿ ವಿರಳ ಜನಸಂಖ್ಯೆಯನ್ನು ಹೊಂದಿರುತ್ತೆ. ಇನ್ನು ಫ್ಲಿಂಡರ್ಸ್ ಆ್ಯಂಡ್ ಮಿಚೆಲ್ ನದಿಗಳು ಹರಿಯುವ ಕಾರ್ಪೆಂಟೇರಿಯಾ ಮೈದಾನ ಸಮತಟ್ಟಾಗಿ ಕಂಡುಬರುತ್ತೆ. ಇದನ್ನು ಐರ್ ನದಿ ಬಯಲಿನಿಂದ ಬರ್ಕ್ಲೆ ಪ್ರಸ್ಥಭೂಮಿಯು ಬೇರ್ಪಡಿಸುತ್ತೆ. ಹೀಗೆ ಮಧ್ಯದ ತಗ್ಗು ಮೈದಾನಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇನ್ನು ನೆಕ್ಸ್ಟ್ ಬರೋದು ಪಶ್ಚಿಮದ ಪ್ರಸ್ಥಭೂಮಿ. ಇದು ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ಆನ್ಸ್ಲೋ, ಪರ್ತ್ ಮತ್ತು ಆಲ್ಬೇನಿಯಾಗಳಿಗೆ ಹರಡಿದೆ. ಆಸ್ಟ್ರೇಲಿಯಾದ 3ನೇ 1 ಭಾಗವನ್ನು ಆವರಿಸಿರುವಂತಹ ಏರು ತಗ್ಗುಳ್ಳ ಪ್ರಸ್ಥಭೂಮಿ ಇದು. ಆಸ್ಟ್ರೇಲಿಯಾದ 1/3% ಭಾಗ ಪಶ್ಚಿಮದ ಪ್ರಸ್ಥಭೂಮಿ ಆಗಿರುತ್ತೆ. ಇದು ಬಹುತೇಕ ಮರುಭೂಮಿಯ ಭಾಗ ಆಗಿರುತ್ತೆ. ಇಲ್ಲಿ ಮರಳು ದಿಣ್ಣೆಗಳು ಸ್ಥಳಾಂತರಗೊಳ್ತವೆ. ಇಲ್ಲಿ ಕೆಲವು ಪ್ರಸಿದ್ಧ ಮರುಭೂಮಿಗಳಿವೆ. ಅವು ಯಾವ್ಯಾವು ಅಂದರೆ ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗಿಬ್ಸನ್, ಹಾಗೆ ವಿಕ್ಟೋರಿಯಾ ಮರುಭೂಮಿಗಳು. ಇವು ಅಲ್ಲಿನ ಪ್ರಸಿದ್ಧ ಮರುಭೂಮಿಗಳು. ಈ ಭಾಗ ಭಾರತದ ದಖನ್ ಪ್ರಸ್ಥಭೂಮಿಯಷ್ಟೇ ಪುರಾತನತ್ವವನ್ನು ಕಂಡಿದೆ. ಹಾಗೂ ಇಲ್ಲಿ ಅಪಾರ ಮರದ ದಿಣ್ಣೆಗಳಿವೆ. ಅಲ್ಲಲ್ಲಿ ಪ್ರತ್ಯೇಕಿತ ಶಿಲಾಬೆಟ್ಟಗಳು. ಅವುಗಳಲ್ಲಿ ಖಂಡದ ಕೇಂದ್ರ ಭಾಗದಲ್ಲಿರುವ ಮ್ಯಾಕ್ಡೊನಲ್ ಮತ್ತು ಮಸ್ಗ್ರೇವ್ ಸರಣಿಗಳು ಅತ್ಯಂತ ಎತ್ತರವಾಗಿ ಪಶ್ಚಿಮ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಇನ್ನು ಆಸ್ಟ್ರೇಲಿಯಾದ ನದಿಗಳ ವ್ಯವಸ್ಥೆ ಹೇಗೆ? ಅತಿ ಶಾಖ ಮತ್ತು ಶುಷ್ಕತೆಗಳಿಂದಾಗಿ ಇದು ಮಕರ ಸಂಕ್ರಾಂತಿ ಇರುತ್ತೆ. ಅಂದರೆ ಮಧ್ಯ ಅಕ್ಷಾಂಶದಿಂದ ಕೆಳಗಿದೆ. ಅಂದರೆ ಇದು ಉಷ್ಣವಲಯದ ಭಾಗದಲ್ಲಿ ಬರೋದ್ರಿಂದ ಅತಿಯಾದ ಶಾಖ ಇರುತ್ತೆ, ಶುಷ್ಕತೆಗಳಿಂದ ಕೂಡಿರುತ್ತೆ. ಆಸ್ಟ್ರೇಲಿಯಾ ಬಹಳಷ್ಟು ಭಾಗ ಮರುಭೂಮಿಯಿಂದಲೇ ಆವರಿಸಿರುತ್ತೆ. ಹೀಗಾಗಿ ನದಿ ವ್ಯವಸ್ಥೆಗಳು ಕೂಡ ತುಂಬ ಕಡಿಮೆ.
ಆದರೂ ಕೂಡ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಇರುತ್ತವೆ. ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳ ಸಂಖ್ಯೆ ಇಲ್ಲಿ ಹೆಚ್ಚು. ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮವಾಗ್ತವೆ. ಇನ್ನು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಪ್ರಮುಖ ನದಿಗಳಿಗೆ ಬಂದರೆ ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ. ಇದು ನ್ಯೂ ಸೌತ್ ವೇಲ್ಸ್ನ ಆಗ್ನೇಯಕ್ಕಿರುವಂತಹ ಕೋಸಿಯೋಸ್ಕೋ ಶಿಖರದ ಬಳಿ ಉಗಮ ಹೊಂದಿ ಆರಂಭದಲ್ಲಿ ಪಶ್ಚಿಮ ಮತ್ತು ನೈಋತ್ಯಕ್ಕೆ ಹರಿದು 2590 ಕಿಲೋಮೀಟರ್ನಷ್ಟು ಹರಿದು ಇದು ಕೊಲ್ಲಿಯನ್ನು ಸೇರುತ್ತೆ. ಯಾವ ಕೊಲ್ಲಿ? ಎನ್ಕೌಂಟರ್ ಕೊಲ್ಲಿ ಅನ್ನುವಲ್ಲಿ ಇದು ಸೇರುತ್ತೆ. ಡಾರ್ಲಿಂಗ್ ಹಾಗೆ ಲ್ಯಾಚ್ಲ್ಯಾನ್ ಹಾಗೆ ಮುರಮ್ ಬ್ರಿಡ್ಜ್ ಇವೆಲ್ಲವೂ ಕೂಡ ಈ ನದಿಯ ಪ್ರಮುಖ ಉಪನದಿಗಳು, ಮರ್ರೆ ನದಿಯ ಉಪನದಿಗಳು. ವರ್ಷದ ಕೆಲ ಋತುಗಳಲ್ಲಿ ಮಾತ್ರ ಈ ನದಿ ಮೂಲಕ ನೌಕಾಯಾನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಚಿಕ್ಕವಾಗಿರ್ತವೆ ಹಾಗೂ ವೇಗವಾಗಿ ಹರಿತವೆ ಈ ಪ್ರದೇಶದಲ್ಲಿ. ಇನ್ನು ಪೂರ್ವಕ್ಕೆ ಹರಿಯುವ ನದಿಗಳು ಕಿರಿದಾಗಿರ್ತವೆ ಮತ್ತು ವೇಗವಾಗಿ ಹರಿತವೆ. ಅವು ಪೂರ್ವದ ಪಿಟ್ಸ್ರಾಯ್ ಹಾಗೆ ಬೆಲ್ಯಾಂಡೋ ಇವುಗಳನ್ನು ಆಕ್ರಮಣ ಮಾಡ್ತವೆ. ಈಶಾನ್ಯ ಭಾಗದಲ್ಲಿರುವಂಥ ಮಿಟ್ಚೆಲ್, ಗಿಲ್ಬರ್ಟ್, ಫ್ಲಿಂಡರ್ಸ್ ನದಿಗಳು ವಾಯುವ್ಯಕ್ಕೆ ಹರಿತವೆ. ಇವು ಹರಿದು ಕಾರ್ಪೆಂಟೇರಿಯಾ ಕೊಲ್ಲಿಯನ್ನು ಸೇರ್ತವೆ. ಹಾಗೆ ಡಾಲಿ, ವಿಕ್ಟೋರಿಯಾ, ವೆಸ್ಟ್ ಪಿಟ್ಸ್ರಾಯ್ ಇವು ಟಿಮೋರ್ ಸಮುದ್ರವನ್ನು ಸೇರ್ತವೆ. ಹಾಗೆ ಕೂಪರ್ ಕ್ರಿಕ್, ಡೈಮಂಟೈನ್ ಇವು ಐರಿ ಸರೋವರವನ್ನು ಸೇರಿದರೆ ಮುಚಿಸರ್ಸ್, ಆವೋ, ಬ್ಲ್ಯಾಕೂಸ್ ಇವು ಹಿಂದೂ ಮಹಾಸಾಗರವನ್ನು ಸೇರ್ತವೆ. ಇದು ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ. ಇನ್ನು ಇಲ್ಲಿ ಕೆಲವು ಸರೋವರಗಳು ಇವೆ. ಯಾವ್ಯಾವು ಅಂದರೆ ಐರ್, ಟಾರೆನ್ಸ್, ಗೆಟ್ಸ್ನರ್, ಟಾರೆನ್ಸ್, ಬೇಷ್ ಇವು ಕೆಲವೊಂದು ಸರೋವರಗಳು. ಇಲ್ಲಿ ಐರ್ ಸರೋವರ ಅತ್ಯಂತ ದೊಡ್ಡದು. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವೂ ಕೂಡ ಇಲ್ಲಿ ಕಂಡುಬರುತ್ತೆ. ಅದು ಆಯರ್ಸ್, ಅದನ್ನು ಊಲೂರು ಅಂತಲೂ ಕರೆಯಲಾಗುತ್ತೆ. ಇನ್ನು ಆಸ್ಟ್ರೇಲಿಯಾ ಖಂಡದ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ಮೊದಲನೇದಾಗಿ ವಾಯುಗುಣವನ್ನು ನೋಡೋಣ. ಆಸ್ಟ್ರೇಲಿಯಾದ ಮಧ್ಯದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತೆ. ಅದು ಆಸ್ಟ್ರೇಲಿಯಾವನ್ನು 2 ಭಾಗಗಳನ್ನಾಗಿ ಮಾಡುತ್ತೆ. ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯ ಮತ್ತು ಉಪೋಷ್ಣವಲಯದಂತಹ ವಾಯುಗುಣ ಇರುತ್ತೆ. ಖಂಡದ ಬಹಳಷ್ಟು ಭಾಗ ವರ್ಷವಿಡೀ ಅಧಿಕ ಉಷ್ಣಾಂಶವನ್ನು ಹೊಂದಿರುತ್ತೆ. ಪಶ್ಚಿಮ ತೀರದಲ್ಲಿ ಶೀತಸಾಗರ ಪ್ರವಾಹ ಹರಿಯುತ್ತೆ. ಇದರಿಂದ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ ಮರುಭೂಮಿ ಮತ್ತು ಶುಷ್ಕ ವಾಯುಗುಣವನ್ನು ಹೊಂದಿರುತ್ತೆ. ಉತ್ತರ ಭಾಗದಲ್ಲಿ ಮನ್ಸೂನ್ ಮತ್ತು ದಕ್ಷಿಣ ಕರಾವಳಿಯಲ್ಲಿ ಮೆಡಿಟೇರಿಯನ್ ಮಾದರಿಯ ವಾಯುಗುಣವನ್ನು ಇಲ್ಲಿ ಕಾಣಬಹುದು. ಇನ್ನು ಚಳಿಗಾಲ ಯಾವ ಕಾಲದಿಂದ ಯಾವ ಕಾಲದವರೆಗೂ ಇರುತ್ತೆ? ಆಸ್ಟ್ರೇಲಿಯಾ ಖಂಡ ದಕ್ಷಿಣ ಗೋಳಾರ್ಧದಲ್ಲಿ ಇರೋದ್ರಿಂದ ಋತುಗಳ ಕಾಲ ಉತ್ತರ ಗೋಳಾರ್ಧಕ್ಕೆ ವಿರುದ್ಧ ಅವಧಿಯಲ್ಲಿ ಏರ್ಪಾಡಾಗುತ್ತೆ. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಇದ್ದಾಗ ಇಲ್ಲಿ ಚಳಿಗಾಲ ಇರುತ್ತೆ. ಇಲ್ಲಿ ಜೂನ್ನಿಂದ ಆಗಸ್ಟ್ ಅವಧಿಯಲ್ಲಿ ಉಷ್ಣಾಂಶ ಬಹಳ ಕಡಿಮೆ, ಅಲ್ಲಿ ಆವಾಗ ಚಳಿಗಾಲ ಇರುತ್ತೆ. ಜೂನ್ರಿಂದ ಆಗಸ್ಟ್ವರೆಗೂ. ಇದು ಉತ್ತರದಿಂದ ದಕ್ಷಿಣಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಆದರೆ ಒತ್ತಡ ಹೆಚ್ಚಾಗಿರುತ್ತೆ. ಮಾರುತಗಳು ಒಳನಾಡಿನಿಂದ ಸಮುದ್ರದ ಕಡೆಗೆ ಬೀಸ್ತವೆ. ಹಾಗೆ ಹೆಚ್ಚು ಮಳೆ ತರೋದಿಲ್ಲ. ಶುಷ್ಕ ಮತ್ತು ಶಾಖವುಳ್ಳ ವಾಯುಗುಣ ಇರೋದ್ರಿಂದ ತಾಸ್ಮೇನಿಯಾದಲ್ಲಿ ಭಿನ್ನವಾದ ವಾಯುಗುಣ ಇರುತ್ತೆ. ಇನ್ನು ಬೇಸಿಗೆ ಕಾಲ ಬರೋದು ಯಾವಾಗ ಅಂದರೆ ಡಿಸೆಂಬರ್ ಟು ಫೆಬ್ರವರಿ. ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಇಲ್ಲಿ ಬೇಸಿಗೆ ಕಾಲ ಇರುತ್ತೆ. ಈ ಅವಧಿಯಲ್ಲಿ ಉಷ್ಣಾಂಶ ಹೆಚ್ಚು. ಇನ್ನು ಇಲ್ಲಿ ಸೈಕ್ಲೋನ್. ಆಸ್ಟ್ರೇಲಿಯಾದಲ್ಲಿ ಸೈಕ್ಲೋನ್ಗಳನ್ನು ವಿಲ್ಲಿಸ್ ಅಂತ ಕರೀತಾರೆ. ಅಂತ ಕರೀತಾರೆ. ಆಸ್ಟ್ರೇಲಿಯಾದ ಮಳೆಯೂ ಕೂಡ ಸಾಮಾನ್ಯವಾಗಿ ಮನ್ಸೂನ್ ಮಾದರಿಯದ್ದು ಆಗಿರುತ್ತೆ. ಇನ್ನು ಅನಿಶ್ಚಿತ ಮತ್ತು ಅಕಾಲಿಕವಾದಂತಹ ಮಳೆಯನ್ನು ಆಸ್ಟ್ರೇಲಿಯಾ ಪಡೆಯುತ್ತೆ. ಆಗ್ನೇಯ, ಉತ್ತರ ಮತ್ತು ನೈಋತ್ಯ ಪ್ರದೇಶಗಳಲ್ಲಿ ವಾರ್ಷಿಕ ಮಳೆ 75 ಸೆಂಟಿಮೀಟರ್ಗಿಂತ ಹೆಚ್ಚಿದ್ದರೆ ಒಳನಾಡಿನ ಮರುಭೂಮಿಗಳ ಪ್ರದೇಶದಲ್ಲಿ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಸ್ಟ್ರೇಲಿಯಾ ಪಡೆಯುತ್ತೆ. ಇದು ವಾಯುಗುಣ. ಇನ್ನು ಸ್ವಾಭಾವಿಕ ಸಸ್ಯವರ್ಗ. ಆಸ್ಟ್ರೇಲಿಯಾದ ಸ್ವಾಭಾವಿಕ ಸಸ್ಯವರ್ಗ. ದಟ್ಟವಾದ ಕಾಡುಗಳ ಕೊರತೆ ಆಸ್ಟ್ರೇಲಿಯಾದ ಪ್ರಮುಖ ಲಕ್ಷಣ.
ಈ ಖಂಡದ ಬಹಳಷ್ಟು ಭಾಗ ಹುಲ್ಲುಗಾವಲು, ಕುರುಚಲು ಸಸ್ಯ, ತೆರೆದ ವಿರಳವಾದ ಮರಗಳಿಂದ ಕೂಡಿದ ಸಸ್ಯವರ್ಗವನ್ನು ಹೊಂದಿರುತ್ತೆ. ಇದು ಈ ಖಂಡದ ವಾಯುಗುಣವನ್ನು ಇದು ಪ್ರತಿಬಿಂಬಿಸುತ್ತೆ. ಆಸ್ಟ್ರೇಲಿಯಾ ಖಂಡದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಇಲ್ಲಿ ವಿಂಗಡಿಸಲಾಗಿದೆ. ಉಷ್ಣವಲಯದ ಕಾಡುಗಳು, ಸಮಶೀತೋಷ್ಣವಲಯದ ಕಾಡುಗಳು, ಹುಲ್ಲುಗಾವಲುಗಳು ಅಂತ ಇದನ್ನು ವಿಂಗಡಣೆ ಮಾಡ್ತಾರೆ. ಉಷ್ಣವಲಯದ ಕಾಡುಗಳು ಅಂದರೆ ಅಲ್ಲಿ ಉಷ್ಣ ಇರುತ್ತೆ, ಹೆಚ್ಚು ಮರಗಳು ಬರಲ್ಲ, ದಟ್ಟವಾದ ಕಾಡಿರಲ್ಲ, ಅಲ್ಲಿ ಆ್ಯಶ್, ಸಿಡಾರ್, ಬೀಟ್, ತಾಳೆ ಅಂತ ಸಣ್ಣ ಸಣ್ಣ ಮರಗಳು, ಗಿಡಗಂಟಿಗಳು ಕಾಣಸಿಗುತ್ತೆ. ಇನ್ನು ಸಮಶೀತೋಷ್ಣ ವಲಯದ ಕಾಡುಗಳು, ಇಂಥ ಕಾಡುಗಳು ಪರ್ವತ ಮತ್ತು ಬೆಟ್ಟಗುಡ್ಡಗಳಲ್ಲಿ ಕಂಡುಬರುತ್ತೆ. ಹೀಗಾಗಿ ಇವುಗಳನ್ನು ಗುಡ್ಡಗಾಡು ಅರಣ್ಯ ಅಂತಲೂ ಕರೆಯಲಾಗುತ್ತೆ. ಇಲ್ಲಿ ಇಲ್ಲಿ ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ತಾಸ್ಮೇನಿಯಾ ಅಂತ ಪ್ರದೇಶಗಳಲ್ಲಿ ಈ ಸಮಶೀತೋಷ್ಣ ವಲಯದ ಕಾಡುಗಳು ಹಂಚಿಕೆಯಾಗಿವೆ. ಇಲ್ಲಿ ಬೆಳೆಯುವಂಥ ಪ್ರಮುಖ ಮರಗಳು ಅಂತಂದರೆ ನೀಲಗಿರಿ, ಫೈನ್, ಕಳ್ಳಿ ಇಂಥ ತೈಲ ಮತ್ತು ಕಾಗದ ತಯಾರಿಕೆಗೆ ಹೆಚ್ಚು ಉಪಯುಕ್ತವಾಗುವಂತಹ ಮರಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ ಅಥವಾ ಬೆಳೀತವೆ ಸಮಶೀತೋಷ್ಣ ವಲಯದ ಕಾಡುಗಳಲ್ಲಿ. ಇನ್ನು ಹುಲ್ಲುಗಾವಲು, ಆಸ್ಟ್ರೇಲಿಯಾದ ಹುಲ್ಲುಗಾವಲನ್ನು 2 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಒಂದನೇದು ಉಷ್ಣವಲಯದ ಹುಲ್ಲುಗಾವಲು, ಎರಡನೇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಮೊದಲನೇದು ಪೂರ್ವದ ಉನ್ನತ ಪ್ರದೇಶಗಳಿಂದ ಪಶ್ಚಿಮದ ಭಾಗಗಳಾದಂತಹ ಕ್ವೀನ್ಸ್ಲ್ಯಾಂಡ್, ಉತ್ತರ ಆಸ್ಟ್ರೇಲಿಯಾದ ಮಧ್ಯ ಮತ್ತು ಪಶ್ಚಿಮ ಆಸ್ಟ್ರೇಲಿಯಾದ ಉತ್ತರ ಭಾಗಗಳಲ್ಲಿ ಇದು ಹರಡಿಕೊಂಡಿರುತ್ತೆ. ಇದನ್ನು ಸವನ್ನ ಹುಲ್ಲುಗಾವಲು ಅಂತಲೂ ಕರೀತಾರೆ. ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳಲ್ಲಿ ಮೊದಲನೇ ಭಾಗವಾದಂತಹ ಉಷ್ಣವಲಯದ ಹುಲ್ಲುಗಾವಲನ್ನು ಸವನ್ನ ಹುಲ್ಲುಗಾವಲು ಅಂತಲೂ ಕರೆಯಲಾಗುತ್ತೆ. ಎರಡನೇ ಪ್ರಕಾರದ ಹುಲ್ಲುಗಾವಲು ಮರ್ರೆ ಡಾರ್ಲಿಂಗ್ ಬಯಲಿನಲ್ಲಿ ವ್ಯಾಪಕವಾಗಿ ಹಂಚಿಕೊಂಡಿದೆ. ಇದು ಸಮಶೀತೋಷ್ಣ ಹುಲ್ಲುಗಾವಲಾಗಿದ್ದು ಡೌನ್ಸ್ ಅಂತ ಕರೀತಾರೆ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಡೌನ್ಸ್ ಅಂತಲೂ ಕರೆಯಲಾಗುತ್ತೆ. ಇದು ಪಶುಪಾಲನೆಗೆ ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ಪಶುಸಂಗೋಪನೆ ಮಾಡೋದಕ್ಕೆ, ಅವುಗಳ ಮೇವಿಗಾಗಿ, ಪಶುಗಳ ಆಹಾರಕ್ಕಾಗಿ ಬೆಳೆಯುವ ಮೇವಿಗಾಗಿ ಈ ಹುಲ್ಲುಗಾವಲು ಪ್ರದೇಶ ಉಪಯೋಗ ಆಗುತ್ತೆ. ಆದ್ದರಿಂದ ಇದು ಪಶುಪಾಲನೆಗೆ ಉತ್ತಮವಾದ ಪ್ರದೇಶ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಇನ್ನು ಕುರುಚಲು ಸಸ್ಯವರ್ಗ. ಕುರುಚಲು ಸಸ್ಯವರ್ಗ ಪಶ್ಚಿಮ ಆಸ್ಟ್ರೇಲಿಯಾದ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳು, ದಕ್ಷಿಣ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ನ ಪಶ್ಚಿಮ ಭಾಗ ಮತ್ತು ಕ್ವೀನ್ಸ್ಲ್ಯಾಂಡ್ನ ಕೆಲವು ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಮಳೆಯ ಕೊರತೆ ಇರೋದ್ರಿಂದ ಕುರುಚಲು ಗಿಡಗಳು ಇಲ್ಲಿ ಬೆಳೀತವೆ. ಶುಷ್ಕ ಭಾಗಗಳಲ್ಲಿ ಜಾಲಿ ಮರಗಳು ಅಂತ ಬರ್ತವೆ. ಇಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳು ಅಂದರೆ ಜಾಲಿ ಮರ, ನೀಲಗಿರಿ, ಕಿತ್ತಳೆ, ಮುಳ್ಳಿನ ಗಿಡಗಂಟಿ, ಈ ಥರ ಕಡಿಮೆ ತೇವಾಂಶವನ್ನು ಹೊಂದಿ ಬೆಳೆಯುವಂಥ ಮರಗಳು ಇಲ್ಲಿ ಬೆಳೀತವೆ. ಇನ್ನು ಮರುಭೂಮಿ ಸಸ್ಯವರ್ಗ, ಪಶ್ಚಿಮ ಆಸ್ಟ್ರೇಲಿಯಾದ ಕೇಂದ್ರ ಮತ್ತು ಪೂರ್ವ ಭಾಗದಲ್ಲಿ ಈ ಸಸ್ಯವರ್ಗ ಹಂಚಿಕೆಯಾಗಿರುತ್ತೆ. ಇಲ್ಲಿ ಕಳ್ಳಿ ಜಾತಿ ಮರಗಳು, ಸ್ಟಾಲ್ಬುಷ್, ಕುಬ್ಜ ಹುಲ್ಲು ಹಾಗೂ ವಿವಿಧ ಗಿಡಗಂಟಿಗಳು ಇಲ್ಲಿ ಬೆಳೀತವೆ. ಇನ್ನು ಪ್ರಾಣಿ ವರ್ಗಕ್ಕೆ ಬಂದರೆ ಇಲ್ಲಿ ವಿಚಿತ್ರ ಪ್ರಾಣಿ ವರ್ಗವನ್ನು ನಾವು ನೋಡ್ಬೋದು. ವಿಚಿತ್ರ ಪ್ರಾಣಿ ಮತ್ತು ಸಸ್ಯವರ್ಗವನ್ನು ನಾವು ಆಸ್ಟ್ರೇಲಿಯಾದಲ್ಲಿ ಕಾಣಬಹುದು. ಅವುಗಳಲ್ಲಿ ಇಲ್ಲಿ ನೋಡ್ಬೋದು ಕಾಂಗ್ರೂ, ವಲ್ಬಿ, ಡಿಂಗೋ, ಹಾಗೆ ಕರಡಿಕೋಲ, ಯಮು ಅನ್ನುವಂತಹ ಅತಿ ದೊಡ್ಡ ಪಕ್ಷಿ, ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ, ಹಾಗೆ ಕಪ್ಪು ಹಂಸ, ಆಸ್ಟ್ರೇಲಿಯಾದ ರಾಷ್ಟ್ರಪ್ರಾಣಿ ಕಾಂಗ್ರೂ, ಇವೆಲ್ಲವುಗಳನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು. ಇಲ್ಲಿ ಇರುವಂತಹ ಒಂದಿಷ್ಟು ವಿಚಿತ್ರವಾದ ಪ್ರಾಣಿಗಳನ್ನು ನೋಡೋದಾದರೆ, ಯಮು ಅನ್ನುವಂಥದ್ದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ. ಲೈರ್ ಅನ್ನುವಂಥದ್ದು ನವಿಲಿನಂತಹ ಸುಂದರ ಪಕ್ಷಿ. ಹಾಗೆ ಕುಕಾಬೂರ್ ಅನ್ನುವಂಥದ್ದು ಇದು ನಗುವಿನಂತೆ ಕೂಗುತ್ತೆ. ಡಿಂಗೋ ಅನ್ನುವಂಥದ್ದು ಒಂದು ಪ್ರಾಣಿ. ಹಾಗೆ ಡಿಂಗೋ ಅನ್ನುವಂಥದ್ದು ಒಂದು ಪ್ರಾಣಿ ಇಲ್ಲಿ ಬರುತ್ತೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೂ ಓದ್ಕೋಬೋದು. ಡಿಂಗೋ ಇಲ್ಲಿ ನಾವು ಗುರುತಿಸ್ಬೋದು. ಡಿಂಗೋ ಇದು ನರಿಯಂತಹ ಒಂದು ಪ್ರಾಣಿ, ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಹಾಗೆ ಕಾಂಗ್ರೂ, ಕಪ್ಪು ಹಂಸ, ಇವೆಲ್ಲವುಗಳನ್ನು ನಾವು ಆಸ್ಟ್ರೇಲಿಯಾದಲ್ಲಿ ಕಾಣ್ಬೋದು. ಇನ್ನು ಆಸ್ಟ್ರೇಲಿಯಾದ ಒಂದು ವಿಶೇಷತೆ ಏನು ಅಂತಂದರೆ, ಇದನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೆಯಲಾಗುತ್ತೆ. ಅಂದರೆ ಇಲ್ಲಿ ಕಾಣಸಿಗುವಂತಹ 60% ಪ್ರಾಣಿಗಳು ಬೇರೆ ಎಲ್ಲೂ ಸಿಗಲ್ಲ, ಬೇರೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಆದ್ದರಿಂದ ಆಸ್ಟ್ರೇಲಿಯಾವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೆಯಲಾಗುತ್ತೆ. ಯಾಕಂದರೆ ಸುಮಾರು 60% ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗೋದಿಲ್ಲ.
ಇದು ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗ. ಆಸ್ಟ್ರೇಲಿಯಾದ ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗ. ಇನ್ನು ಏನು ಮಾಡ್ತಾರೆ, ಆಹಾರಕ್ಕಾಗಿ ಅಥವಾ ದುಡಿಮೆಗಾಗಿ ಅಲ್ಲಿನ ಜನ ಏನು ಮಾಡ್ತಾರೆ, ಅಲ್ಲಿ ವ್ಯವಸಾಯ ಹೇಗಿರುತ್ತೆ, ಅಲ್ಲಿನ ಪಶುಸಂಗೋಪನೆಯು ಒಂದು ಕೃಷಿಯ ಒಂದು ಭಾಗವಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ವ್ಯವಸಾಯ ಇದು ಅಲ್ಲಿನ ಒಂದು ಪ್ರಮುಖ ವೃತ್ತಿ ಅನ್ಬೋದು. ಬಟ್ ವ್ಯವಸಾಯ ಅತ್ಯಂತ ಕಡಿಮೆ. ಅಲ್ಲಿನ ಭೂಮಿಯ 4% ಭಾಗ ಕೃಷಿ ಚಟುವಟಿಕೆಗಳಿಗೆ ಯೋಗ್ಯ ಆಗಿರುತ್ತೆ. ಮತ್ತು ಆಸ್ಟ್ರೇಲಿಯಾದ ಬರೀ 4.4% ಜನರು ಮಾತ್ರ ಕೃಷಿಯಲ್ಲಿ ತೊಡಗಿರ್ತಾರೆ. ಅವರು ಬಿಳಿಯರಾಗಿರ್ತಾರೆ. ಮಳೆಯ ಅಭಾವ, ಅಕಾಲಿಕ ಮಳೆಯ ಹಂಚಿಕೆ ಮತ್ತು ಮಣ್ಣಿನಲ್ಲಿ ಫಲವತ್ತತೆ ಇರಲ್ಲ. ಹಾಗೆ ಕೃಷಿ ಯೋಗ್ಯ ಭೂಮಿ ಇರಲ್ಲ, ನೀರಾವರಿ ಕೊರತೆ ಇರುತ್ತೆ. ಆದ್ದರಿಂದ ಇಲ್ಲಿ ಕೃಷಿ ಕ್ಷೇತ್ರ ಬಹಳ ಕಡಿಮೆ ಇರುತ್ತೆ ಮತ್ತು ಕೃಷಿ ಮಾಡುವ ಜನರ ಸಂಖ್ಯೆಯು ಅತ್ಯಂತ ಕಡಿಮೆ. ಆಸ್ಟ್ರೇಲಿಯಾ ವಿಸ್ತರಣಾ ಬೇಸಾಯ ಪದ್ಧತಿಯನ್ನು ರೂಢಿಸಿಕೊಂಡಿದೆ. ಭೂ ಹಿಡುವಳಿಯ ಗಾತ್ರವೂ ಕೂಡ ಇಲ್ಲಿ ದೊಡ್ಡದಿದೆ. ಆಧುನಿಕ ಬೇಸಾಯ ಕ್ರಮವನ್ನು ಬಳಸಲಾಗುತ್ತೆ. ರಫ್ತು ಮಾಡುವ ಉದ್ದೇಶದಿಂದ ವಾಣಿಜ್ಯ ಬೆಳೆಗಳ ಸಾಗುವಳಿಗೆ ಆದ್ಯತೆ ಇಲ್ಲಿ ಹೆಚ್ಚು. ಆದರೂ ಕೂಡ ವಿವಿಧ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಅವುಗಳಲ್ಲಿ ಗೋಧಿ ಅತ್ಯಂತ ಪ್ರಮುಖ ಬೆಳೆ. ಮರ್ರೆ ಡಾರ್ಲಿಂಗ್ ಬಯಲು ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಅವರು ಬೆಳೆಯುವಂತಹ ಗೋಧಿ ಬೆಳೆಯಲ್ಲಿ 70% ಗೋಧಿ ಬೇರೆ ಕಡೆ ರಫ್ತಾಗುತ್ತೆ. ಇನ್ನು ಮೆಕ್ಕೆಜೋಳ ಕೂಡ ಮತ್ತೊಂದು ಆಹಾರ ಬೆಳೆ ಇಲ್ಲಿ ಬೆಳೆಯುವಂಥದ್ದು. ಇಲ್ಲಿ ಕ್ವೀನ್ಲ್ಯಾಂಡ್ಸ್ ಮತ್ತು ನ್ಯೂ ಸೌತ್ ವೇಲ್ಸ್ಗಳಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗುತ್ತೆ. ಹಾಗೆ ಭತ್ತವನ್ನು ಮರ್ರೆ ಡಾರ್ಲಿಂಗ್ ಬಯಲಿನಲ್ಲಿ ಬೆಳೆಯಲಾಗುತ್ತೆ. ಮತ್ತು ಕಬ್ಬು ಇಲ್ಲಿಯ ಪ್ರಮುಖ ವಾಣಿಜ್ಯ ಬೆಳೆ. ನ್ಯೂ ಸೌತ್ ವೇಲ್ಸ್ ಮತ್ತು ಕ್ವೀನ್ಸ್ಲ್ಯಾಂಡ್ಸ್ಗಳಲ್ಲಿ ಇದನ್ನು ಬೆಳೀತಾರೆ. ತಂಬಾಕನ್ನು ಕೂಡ ವಾಣಿಜ್ಯ ಬೆಳೆಯಾಗಿ ಇಲ್ಲಿ ಬೆಳೆಯಲಾಗುತ್ತೆ. ಇನ್ನು ಪಶುಸಂಗೋಪನೆ, ಇದು ಆಸ್ಟ್ರೇಲಿಯಾದ ಅತಿ ಪ್ರಮುಖ ವೃತ್ತಿ. ಪಶುಸಂಗೋಪನೆ ಅನ್ನೋದು ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖ ವೃತ್ತಿ. ಆಸ್ಟ್ರೇಲಿಯಾವನ್ನು ಪಶುಪಾಲನಾ ದೇಶ ಅಂತಲೂ ಕರೆಯಲಾಗುತ್ತೆ. ಯಾಕಂದರೆ ಇಲ್ಲಿ ಪಶುಸಂಗೋಪನೆ ಹೆಚ್ಚು. ಕುರಿ ಸಾಕಾಣಿಕೆ, ದನಕರುಗಳ ಸಾಕಾಣಿಕೆ ಇಲ್ಲಿ ಜಾಸ್ತಿ ಆಗಿರುತ್ತೆ. ಹಾಲಿನ ಉತ್ಪನ್ನ, ಮಾಂಸ, ಉಣ್ಣೆ, ಹೀಗೆ ಉಣ್ಣೆಯ ಉತ್ಪಾದನೆಗಾಗಿ, ಚರ್ಮದ ವಸ್ತುಗಳಿಗಾಗಿ ಕುರಿ ಮತ್ತು ದನಕರುಗಳನ್ನು ಸಾಕಲಾಗುತ್ತೆ. ಕುರಿ ಸಾಕಾಣಿಕೆ ಅನ್ನುವಂಥದ್ದು ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖ ಆರ್ಥಿಕ ವೃತ್ತಿ. ಅಧಿಕ ಸಂಖ್ಯೆಯ ಕುರಿಗಳನ್ನು ಹೊಂದಿರುವಂತಹ ಈ ಖಂಡ ಉಣ್ಣೆ ಉತ್ಪಾದನೆ ಮತ್ತು ಕಚ್ಚಾ ಉಣ್ಣೆ ಉತ್ಪಾದನೆಯಲ್ಲಿ, ರಫ್ತಲ್ಲಿ ಎಲ್ಲದರಲ್ಲೂ ಮುಂದು. ವಿಶಾಲ ಹುಲ್ಲುಗಾವಲು, ಆರ್ಟಿಸಿಯನ್ ಬಾವಿಗಳಿಂದ ನೀರಿನ ಲಭ್ಯತೆ, ತಂಪು ಮತ್ತು ಶುಷ್ಕ ವಾಯುಗುಣ, ಅತ್ಯಾಧುನಿಕ ವಿಧಾನದ ಕುರಿ ಸಾಕಣೆ, ವಿಶಾಲ ಮಾರುಕಟ್ಟೆಯ ಒಂದು ಅನುಕೂಲತೆ, ಈ ಎಲ್ಲ ಅವಕಾಶಗಳಿಂದ ಇಲ್ಲಿ ಕುರಿ ಸಾಕಾಣಿಕೆ ಅತ್ಯಂತ ಜಾಸ್ತಿ. ಇಲ್ಲಿ ಸಾಕುವ ಕುರಿಗಳನ್ನು ಸುಮಾರು 75% ಭಾಗ ಮೆರಿನೋ ಜಾತಿಗೆ ಸೇರಿರ್ತವೆ. ಇಲ್ಲಿ 75% ಕುರಿಗಳು ಮೆರಿನೋ ಜಾತಿಗೆ ಸೇರಿರ್ತವೆ. ಅವು ಉನ್ನತ ಮಟ್ಟದ ಉಣ್ಣೆಯನ್ನು ನೀಡುತ್ತೆ. ವಿಶಾಲವಾದ ಕುರಿ ಸಾಕಣೆ ಮಾಡುವಂತಹ ಪ್ರದೇಶಕ್ಕೆ ಕುರಿಗಾವಲು ಅಂತ ಕರೆಯಲಾಗುತ್ತೆ. ಇನ್ನು ಇಲ್ಲಿ ದನಕರುಗಳ ಸಾಕಣೆಯನ್ನು ಮಾಡಲಾಗುತ್ತೆ. ಅದು ಮಾಂಸ ಮತ್ತು ಕ್ಷೀರೋತ್ಪನ್ನ ಇವುಗಳಿಗಾಗಿ ದನಕರುಗಳನ್ನು ಇಲ್ಲಿ ಸಾಕುತ್ತಾರೆ. ಇದು ಪಶುಸಂಗೋಪನೆ. ಆಸ್ಟ್ರೇಲಿಯಾವನ್ನು ಪಶುಪಾಲನಾ ದೇಶವಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ಪಶುಸಂಗೋಪನೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ವೃತ್ತಿ. ಇನ್ನು ಆಸ್ಟ್ರೇಲಿಯಾ ಖಂಡದ ಖನಿಜ ಮತ್ತು ಕೈಗಾರಿಕೆಗಳು. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ. ಇಲ್ಲಿ ನೋಡ್ಬೋದು ಕಬ್ಬಿಣ, ಬಾಕ್ಸೈಟ್, ಸತು, ನಿಕ್ಕೆಲ್, ತಾಮ್ರ, ಮ್ಯಾಂಗ್ನೀಸ್, ಚಿನ್ನ, ತವರ, ಸೀಸ, ಹೀಗೆ ಯುರೇನಿಯಂ ಮುಂತಾದ ಖನಿಜಗಳು ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳಂತಹ ವಸ್ತುಗಳು ಇಲ್ಲಿ ಕಾಣಸಿಗುತ್ತೆ. ಇಲ್ಲಿ ಅನೇಕ ಖನಿಜಗಳನ್ನು ರಫ್ತು ಕೂಡ ಮಾಡಲಾಗುತ್ತೆ. ಆಸ್ಟ್ರೇಲಿಯಾದ ಒಂದು ಪ್ರಮುಖ ಕಬ್ಬಿಣದ ಅದಿರು, ಆಸ್ಟ್ರೇಲಿಯಾ ಅನ್ನುವಂಥದ್ದು ಒಂದು ಪ್ರಮುಖ ಕಬ್ಬಿಣ ಅದಿರನ್ನು ಉತ್ಪಾದಿಸುವಂತಹ ದೇಶ. ಅತ್ಯಧಿಕ ಪ್ರಮಾಣದ ಕಬ್ಬಿಣ ಅದಿರು ಇಲ್ಲಿ ಜಪಾನಿಗೆ ರಫ್ತಾಗುತ್ತೆ. ಜಾಸ್ತಿ ಪ್ರಮಾಣದ ಕಬ್ಬಿಣದ ಅದಿರು ಜಪಾನ್ಗೆ ರಫ್ತಾಗುತ್ತೆ. ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುವಂತಹ ಕೆಲವು ಪ್ರದೇಶಗಳು ಅಂದರೆ ಐರನ್ ನಾಬ್, ಐರನ್ ಮೊನಾರ್ಕ್, ಬೆರನ್ ಹಿಲ್, ಪಿಲ್ವಾರ್, ಯಾಂಪಿ ಇವುಗಳಲ್ಲಿ ಕಬ್ಬಿಣ ಅದಿರನ್ನು ಉತ್ಪಾದಿಸುವ ಪ್ರದೇಶಗಳು. ಇನ್ನು ಬಾಕ್ಸೈಟ್, ಪ್ರಪಂಚದಲ್ಲಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪ ಆಸ್ಟ್ರೇಲಿಯಾದಲ್ಲಿದೆ. ವೈಪ್, ಗೋವ್, ಮಿಚೆಲ್, ಪ್ರಸ್ಥಭೂಮಿ ಹೀಗೆ ಮುಂತಾದ ಕಡೆ ಬಾಕ್ಸೈಟನ್ನು ಉತ್ಪಾದನೆ ಮಾಡಲಾಗುತ್ತೆ. ಬಾಕ್ಸೈಟ್ ಉತ್ಪಾದಿಸುವ ಭಾಗಗಳಿಗೂ. ಇನ್ನು ಚಿನ್ನ ಉತ್ಪಾದಿಸುವ ಕೇಂದ್ರಗಳು ಯಾವ್ಯಾವು ಅಂತಂದರೆ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು
ಬಾಕ್ಸೈಟನ್ನು ಉತ್ಪಾದನೆ ಮಾಡುತ್ತೆ. ಹಾಗೆ ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ಸ್ಗಳಲ್ಲಿ ಚಿನ್ನ ಉತ್ಪತ್ತಿಯಾಗುತ್ತೆ. ಮತ್ತು ಸೀಸ, ಸತು, ಬೆಳ್ಳಿ ಇವು ಜೊತೆಯಾಗಿ ಸಿಗುತ್ತೆ. ಇವನ್ನ ಉತ್ಪಾದಿಸುವ ಪ್ರಮುಖ ಭಾಗಗಳು ಯಾವ್ಯಾವು ಅಂದರೆ ಬ್ರೋಕನ್ ಹಿಲ್ಸ್, ರೆನಿಸನ್ ಮತ್ತು ಒರಿಸ್ಟನ್, ಐಸ್ ಪರ್ವತ, ಅರ್ಥರ್ ನದಿ ಬಯಲು ಇವುಗಳಲ್ಲಿ ಸೀಸ, ಸತು, ಬೆಳ್ಳಿ ಸಿಗುತ್ತೆ. ಇನ್ನು ತಾಮ್ರವು ಕೂಡ ಇಲ್ಲಿ ಉತ್ಪಾದನೆ ಆಗುತ್ತೆ. ಎಲ್ಲಿ? ನ್ಯೂ ಸೌತ್ ವೇಲ್ಸ್ನಲ್ಲಿ ತಾಮ್ರ ಉತ್ಪಾದನೆ ಮಾಡಲಾಗುತ್ತೆ. ಇನ್ನು ಮ್ಯಾಂಗನೀಸ್ ಎಲ್ಲಿ ಸಿಗುತ್ತೆ ಅಂತಂದರೆ ಕಾರ್ಪೆಂಟೀರಿಯಾ ಕೊಲ್ಲಿ ಪ್ರದೇಶದಲ್ಲಿ ಇದು ಸಿಗುತ್ತೆ. ಯುರೇನಿಯಂ ಕೂಡ ಸಿಗುತ್ತೆ. ಕ್ವೀನ್ಸ್ಲ್ಯಾಂಡ್ನ ಉತ್ತರ ಪ್ರಾಂತದಲ್ಲಿ 60% ಯುರೇನಿಯಂ ಸಿಕ್ಕರೆ, ಅಂದರೆ ಈ ದೇಶದಲ್ಲಿ ಸಿಗುವಂಥ 60% ಯುರೇನಿಯಂ ಕ್ವೀನ್ಸ್ಲ್ಯಾಂಡ್ ಉತ್ತರ ಪ್ರಾಂತದಲ್ಲಿ ಸಿಗುತ್ತೆ. ಉಳಿದಿದ್ದು ಪಶ್ಚಿಮ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ಸಿಗುತ್ತೆ. ಇನ್ನು ಶಕ್ತಿ ಸಂಪನ್ಮೂಲಗಳು ಯಾವ್ಯಾವು ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇವೆಲ್ಲವೂ ಇಲ್ಲಿ ಸಿಗುತ್ತೆ. ಕಲ್ಲಿದ್ದಲು ಸಿಗೋದು ನ್ಯೂ ಸೌತ್ ವೇಲ್ಸ್, ಕ್ವೀನ್ಸ್ಲ್ಯಾಂಡ್, ವಿಕ್ಟೋರಿಯಾಗಳಲ್ಲಿ ಸಿಕ್ಕರೆ, ಪೆಟ್ರೋಲಿಯಂ ತನಗೆ ಬೇಕಾದಷ್ಟು ಪೆಟ್ರೋಲಿಯಮನ್ನು ಆಸ್ಟ್ರೇಲಿಯಾ ಹೊಂದಿದೆ. ಪೆಟ್ರೋಲಿಯಂ ಬಾವಿಗಳನ್ನು ಹೊಂದಿದೆ. ಅದು ಎಲ್ಲಿ? ಮೂನಿ, ರೋಮಾ, ರೌರೇಂಜ್, ಬಾಸ್ ಅಖಾತ್ ತೈಲ ಕೈಗಾರಿಕಾ ಪ್ರದೇಶಗಳಿವು. ಇನ್ನು ಆಸ್ಟ್ರೇಲಿಯಾ ಖಂಡದ ಕೈಗಾರಿಕೆಗಳು ಯಾವ್ಯಾವು ಅಂತಂದರೆ ಇಂದು ಆಸ್ಟ್ರೇಲಿಯಾ ವಿವಿಧ ಕೈಗಾರಿಕೆಗಳ ಪ್ರಗತಿಯನ್ನು ಸಾಧಿಸಿದೆ. ಖನಿಜ ಸಂಪತ್ತು, ಕೃಷಿ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಗತಿ, ವಿದೇಶಿ ಬಂಡವಾಳ ಹೂಡಿಕೆ ಮತ್ತು ವಿಶಾಲ ಮಾರುಕಟ್ಟೆಗಳ ಕೈಗಾರಿಕಾ ಅಭಿವೃದ್ಧಿಗೆ ಆಸ್ಟ್ರೇಲಿಯಾ ಒಂದು ಪೂರಕವಾದ ಪ್ರದೇಶ ಆಗಿದೆ. ಇನ್ನು ಹಲವಾರು ಇಲ್ಲಿ ಲಿಸ್ಟ್ ಮಾಡಲಾಗಿದೆ. ಹಲವಾರು ಕೈಗಾರಿಕೆಗಳು: ಕಬ್ಬಿಣದ ಮತ್ತು ಉಕ್ಕಿನ ಕೈಗಾರಿಕೆ, ಸ್ವಚಾಲಿತ ವಾಹನ ಕೈಗಾರಿಕೆ, ಹಾಗೆ ಹಡಗು ನಿರ್ಮಾಣ, ವಿದ್ಯುತ್ ಉಪಕರಣ, ಜವಳಿ ಉದ್ಯಮ, ಕಾಗದ ರಟ್ಟು ಮತ್ತು ಮರದ ತಿರುಳನ್ನು ಉತ್ಪಾದಿಸುವಂಥದ್ದು, ಹಾಗೆ ತೈಲ ಶುದ್ಧೀಕರಣ. ಈ ಎಲ್ಲ ಕೈಗಾರಿಕೆಗಳನ್ನು ನಾವು ಆಸ್ಟ್ರೇಲಿಯಾದಲ್ಲಿ ಪ್ರಮುಖ ಕೈಗಾರಿಕೆಗಳಾಗಿ ವಿಂಗಡಣೆ ಮಾಡ್ಬೋದು. ಇನ್ನು ಕಡೆಯದಾಗಿ ಜನಸಂಖ್ಯೆಗೆ ಬಂದರೆ, ಆಸ್ಟ್ರೇಲಿಯಾದ ಜನಸಂಖ್ಯೆಗೆ ಬಂದರೆ ಈಗಾಗಲೇ ನಾವು ನೋಡಿದ್ವಿ, ಆಸ್ಟ್ರೇಲಿಯಾ ಖಂಡ ವಿಸ್ತೀರ್ಣದಲ್ಲಿ ಮಾತ್ರವಲ್ಲ ಜನಸಂಖ್ಯೆಯಲ್ಲೂ ಕೂಡ ಸಣ್ಣದು. ಇದರ ಒಟ್ಟು ಜನಸಂಖ್ಯೆ ಬಂದು 20 ದಶಲಕ್ಷ. 2012ಕ್ಕೆ ಹೋಲಿಸಿದರೆ ಇಲ್ಲಿನ ಜನಸಂಖ್ಯೆ 20.0 ದಶಲಕ್ಷ. ಪ್ರಪಂಚದ 0.3% ಜನ ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಾರೆ. ಈ ಖಂಡದ ಜನಸಂಖ್ಯೆ 1860ರಲ್ಲಿ 1.15 ದಶಲಕ್ಷ ಇತ್ತು, 1998ರಲ್ಲಿ 18.7 ದಶಲಕ್ಷ ಆಯಿತು ಮತ್ತು 2012ರಲ್ಲಿ 20 ದಶಲಕ್ಷ ಆಯಿತು. ಕಳೆದ ಶತಮಾನದ ಅಂತ್ಯಾವಧಿಯಲ್ಲಿ ಖಂಡದ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗಿ ಕಂಡುಬರುತ್ತಿದೆ. ಇಲ್ಲಿ ಇನ್ನು ಜನಸಂಖ್ಯೆ ಹಂಚಿಕೆಗೆ ಬಂದರೆ, ಜನಸಂಖ್ಯೆಯ ಹಂಚಿಕೆಯಲ್ಲಿ ಅಸಮಾನತೆ ಇದೆ. ಅಂದರೆ ಆಸ್ಟ್ರೇಲಿಯಾದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜನಸಂಖ್ಯೆಯ ಸಾಂದ್ರತೆ ಇಲ್ಲಿ ಬೇರೆ ಬೇರೆಯಾಗಿ ಕಂಡುಬರುತ್ತೆ. ಒಳನಾಡು ನಿರ್ಜನವಾಗಿರುತ್ತೆ. ಒಳನಾಡು ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಿರ್ಜನವಾಗಿರುತ್ತೆ, ಬಹುತೇಕ ನಿರ್ಜನ ಆಗಿರುತ್ತೆ. ಪೂರ್ತಿಯಾಗಿ ಅಲ್ಲ, ಬಹುತೇಕ ನಿರ್ಜನ ಆಗಿರುತ್ತೆ. ನ್ಯೂ ಸೌತ್ ವೇಲ್ಸ್ ಅತಿ ಜನಭರಿತ ಪ್ರಾಂತ್ಯ. ನ್ಯೂ ಸೌತ್ ವೇಲ್ಸ್ನಲ್ಲಿ ಆಸ್ಟ್ರೇಲಿಯಾದ 1/3 ಜನ ನ್ಯೂ ಸೌತ್ ವೇಲ್ಸ್ನಲ್ಲಿ ಇದ್ದರೆ 1/4 ಜನ ವಿಕ್ಟೋರಿಯಾ ಅನ್ನುವಂತಹ ಪ್ರದೇಶದಲ್ಲಿ ಅದಾರೆ. ಪ್ರತಿಯಾಗಿ ಉತ್ತರ ಪ್ರಾಂತದ ಅತ್ಯಂತ ವಿರಳ ಜನರಿಂದ ಕೂಡಿರುತ್ತೆ. ದೇಶದ ಜನಸಂಖ್ಯೆಯಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗ 6 ನಗರಗಳಲ್ಲಿ ಸಾಂದ್ರೀಕೃತ ಆಗ್ತಾರೆ. ಅವು ಯಾವುವು ನಗರಗಳು ಅಂದರೆ ಸಿಡ್ನಿ, ಮೆಲ್ಬೋರ್ನ್, ಅಡಿಲೇಡ್, ಪರ್ತ್, ಬಸ್ಟಿನ್, ನ್ಯಾಕಾಲಾಸ್ ಇವೆಲ್ಲವುಗಳು, ನ್ಯೂಕ್ಯಾಲಸ್ ಇವೆಲ್ಲವುಗಳು ಈ 6 ನಗರಗಳಲ್ಲಿ ದೇಶದ ಅರ್ಧಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಾರೆ. ಇನ್ನು ಇಲ್ಲಿ ಜನಸಾಂದ್ರತೆ ಹೇಗೆ ಅಂತಂದರೆ, ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ಖಂಡದ ಜನಸಾಂದ್ರತೆ ಅಂದರೆ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 3 ಜನನ ವಿಂಗಡಣೆ ಮಾಡಲಾಗುತ್ತೆ. ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ 3 ಜನ ಕಾಣಿಸಿಗ್ತಾರೆ. ಡಿಪೆಂಡ್ಸ್ ಆನ್ ಏರಿಯಾ ಜನಸಾಂದ್ರತೆಯು ಇಲ್ಲಿ ವೇರಿ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆ ಪ್ರಮಾಣ ಹೆಚ್ಚು. ಇಲ್ಲಿ ಗ್ರಾಮೀಣ ಜನಸಂಖ್ಯೆ 15% ಇದ್ದರೆ ನಗರದಲ್ಲಿ ವಾಸಿಸುವಂತಹ ಜನರ ಪರಿಮಾಣ ಬಂತಂದರೆ 85% ಅಷ್ಟು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡಿದ್ರೆ 15% ಅಷ್ಟು ಜನ ಮಾತ್ರ ಹಳ್ಳಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಈ ಪಾಠದಿಂದ ನಾವು ಆಸ್ಟ್ರೇಲಿಯಾ ಖಂಡದ ವಿವಿಧ ಸಸ್ಯವರ್ಗ, ಪ್ರಾಣಿವರ್ಗ, ಸ್ವಾಭಾವಿಕ ಭೌಗೋಳಿಕ ಲಕ್ಷಣಗಳು, ಅಲ್ಲಿನ ನದಿ ವ್ಯವಸ್ಥೆ, ಸರೋವರಗಳು, ಅಲ್ಲಿನ ಕೈಗಾರಿಕೆಗಳು, ಖನಿಜಗಳು,
ಹಾಗೆ ಅಲ್ಲಿನ ಜನಸಾಂದ್ರತೆ, ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ಡೌನ್ಸ್ ಎಂದು ಕರೆಯಲ್ಪಡುವ ಸಸ್ಯವರ್ಗ ಯಾವುದು? ನಾವು ಆಸ್ಟ್ರೇಲಿಯಾದ ಭೂಖಂಡವನ್ನು ಆಸ್ಟ್ರೇಲಿಯಾದ ಭೌಗೋಳಿಕ ಲಕ್ಷಣಕ್ಕೆ ಅನುಗುಣವಾಗಿ 3 ಸಸ್ಯವರ್ಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಅವುಗಳಲ್ಲಿ ಒಂದು ಸಸ್ಯವರ್ಗವನ್ನು ಡೌನ್ಸ್ ಅಂತ ಕರೆಯಲಾಗುತ್ತೆ. ಅದು ಯಾವುದು ಅಂತ ನೀವು ಉತ್ತರಿಸಬೇಕು. ಉಷ್ಣವಲಯದ ಹುಲ್ಲುಗಾವಲು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಉಷ್ಣವಲಯದ ಕಾಡುಗಳು, ಸಮಶೀತೋಷ್ಣ ವಲಯದ ಕಾಡುಗಳು, ಹೀಗೆ. ಆಮೇಲೆ ಎರಡನೇದು, ಮರ್ರೆ ನದಿ ಯಾವ ಸಮುದ್ರವನ್ನು ಸೇರುತ್ತೆ? ಮರ್ರೆ ಅನ್ನುವಂಥದ್ದು ಆಸ್ಟ್ರೇಲಿಯಾದ ಒಂದು ಪ್ರಮುಖ ನದಿ. ಇದು ಹಲವಾರು ಉಪನದಿಗಳನ್ನು ಹೊಂದಿದೆ. ಇದು ಹರಿದು ಯಾವ ಒಂದು ಸಮುದ್ರವನ್ನು ಸೇರುತ್ತೆ? ಕಾರ್ಪೆಂಟೇರಿಯಾ ಕೊಲ್ಲಿ, ಎನ್ಕೌಂಟರ್ ಕೊಲ್ಲಿ, ಟಾಮೋರ್ ಸಮುದ್ರ, ಹಿಂದೂ ಮಹಾಸಾಗರ. ಈ 4 ಸಮುದ್ರಗಳಲ್ಲಿ ಅದು ಒಂದು ಸಮುದ್ರವನ್ನು ಅಂತಿಮವಾಗಿ ಸೇರುತ್ತೆ. ಅದು ಯಾವ ಸಮುದ್ರ ಅಂತ ನೀವು ಉತ್ತರಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.